ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ರೆ ಆನ್ ಸ್ಕ್ರೀನ್ ಅಲ್ಲಿ ಅಣ್ಣ ತಂಗಿಯಾಗಿ ಅಭಿಮಾನಿಗಳ ಮನಸ್ಸನ್ನ ಗೆದ್ದು ಈಗ ಆಫ್ ಸ್ಕ್ರೀನ್ ಅಲ್ಲಿ ಕಪಲ್ ಆಗಿ ಬ್ಯೂಟಿಫುಲ್ ಆಗಿ ಒಂದು ಚೊಚ್ಚಲ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಶಶಿ ಹೆಗಡೆ ಹಾಗೆ ಅವರ ಪತ್ನಿ ಲಾವಣ್ಯ ಅವರು. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿ ಚೆನ್ನಾಗಿತ್ತು ಇಂಟ್ರೊಡಕ್ಷನ್. ಥ್ಯಾಂಕ್ ಯು. ಬಹಳ ದಿನ ಆಯ್ತು ಆ ಸೀರಿಯಲ್ ಬಗ್ಗೆ ನಾವು ಮಾತನ್ನು ಕೇಳಿ. ನಾವು ಅದು ತುಂಬಾ ಟ್ರೋಲ್ ಆಗೋಗಿತ್ತು. ಅಣ್ಣ ತಂಗಿ ಮಾಡಿ ಮದ್ವೆ ಕ್ಯಾರೆಕ್ಟರ್ ಮಾಡಿ ನಾವು ಮದ್ವೆ ಆದಾಗ ಟ್ರೋಲ್ ಪೇಜಸ್ ಅವರೆಲ್ಲ ಟ್ರೋಲ್ ಮಾಡ್ಬಿಟ್ಟಿದ್ರು. ಐ ಥಿಂಕ್ ನಿಮ್ಮಿಬ್ಬರನ್ನ ಜೂನ್ ಸ್ಮಾಲ್ ಸ್ಕ್ರೀನ್ ಯಶ್ ಮತ್ತೆ ರಾಧಿಕಾ ಪಂಡಿತ್ ಅಂತಾನೆ ಕರಿಬಹುದು ಅನ್ಸುತ್ತೆ. ಹೌದಾ? ಹೋಪ್ಫುಲಿ ಬಿಗ್ ಸ್ಕ್ರೀನಿಗೂ ಹೋಗ್ತೀವಿ ಅಂತ ಅನ್ಕೊಂಡಿದೀವಿ. ಬಿಕಾಸ್ ಯಾಕೆ ಗೊತ್ತಾ, ಅವರು ಕೂಡ ಸೀರಿಯಲ್ ನಲ್ಲಿ ಹೌದು. ಅಣ್ಣ ತಂಗಿ ಕ್ಯಾರೆಕ್ಟರ್ ಮಾಡಿದ ಅಕ್ಕ ತಮ್ಮ ಅನ್ಸುತ್ತೆ. ಐ ಥಿಂಕ್ ಅಕ್ಕ ತಮ್ಮ ಕರೆಕ್ಟ್. ಅಕ್ಕ ತಮ್ಮ. ಸೊ ನೀವು ಕೂಡ ಬ್ರದರ್ ಅಂಡ್ ಸಿಸ್ಟರ್ ಆಗಿ ಕ್ಯಾರೆಕ್ಟರ್ ಮಾಡಿದ್ರಲ್ಲ. ಸೊ ಹಾಗಾಗಿ ಹೇಗಿದೆ? ಅಂಡ್ ಫಸ್ಟ್ ಆಫ್ ಆಲ್ ನಮ್ಮ ಸುಮನ್ ಟಿವಿ ಕಡೆಯಿಂದ ಇಬ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಮೇಡಮ್ ಆ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ಈ ಒಂದು ಕ್ಷಣಗಳು? ಆಕ್ಚುಲಿ ನಿಮ್ಗೊಂಥರ ಬ್ಯೂಟಿಫುಲ್ ಮೆಮೊರೀಸ್ ಅನ್ಸುತ್ತೆ. ಸಿಕ್ಕಾಪಟ್ಟೆ ಮೆಮೊರಿ ಆಗಿರುತ್ತೆ. ರೀಸನ್ ಏನು ಅಂದ್ರೆ ಕಾಲು ಊತ, ತಲೆನೋವು, ವಾಂತಿ. ಇವ್ರು ಹೆಂಗಿದ್ಯಮ್ಮ ಅಂತ ಕೇಳಿದ್ರೆ ನಾನು ಇಷ್ಟು ಉದ್ದ ಲಿಸ್ಟ್ ಕೊಡ್ತೀನಿ. ನಂಗೆ ತಲೆ ನೋದಿದೆ, ಕಾಲ್ ನೋದಿದೆ, ಬಟ್ ಇದೆಲ್ಲ ಪಕ್ಕಕ್ಕಿಟ್ಟು ಎವ್ರಿ ಸೆಕೆಂಡ್ ನಂಗೆ ಹೊಸದೆ. ಅಂದ್ರೆ ಇದು ಫಸ್ಟ್ ಬೇಬಿ ಆಗಿರೋದ್ರಿಂದ ಅದೊಂದು ಮೂಮೆಂಟ್. ಇವಾಗ ನಂಗೆ ಏನೋ ಮೂಮೆಂಟ್ ಫೀಲ್ ಆಗ್ತಾ ಇದೆ, ಮಗುದು ಮೂಮೆಂಟ್ ಫೀಲ್ ಆಗ್ತಿದೆ ಅಂತ ಅನ್ನುವಾಗೆಲ್ಲ ನನ್ಗೆ ಈ ನೋವೆಲ್ಲ ಮರ್ತೋಗುತ್ತೆ. ಸೊ ಬೇಗ ಕರೆದು ಬಾಯಲ್ಲಿ ಪಾಪು ಮೂಮೆಂಟ್ ಆಗ್ತಾ ಇದೆ ಅಂತ ಕರೆದು ತೋರಿಸ್ತೀನಿ. ಅಂಡ್ ಡೇ ಲೆಕ್ಕಾಚಾರ ದಿನ ಹಾಕ್ತೀನಿ. ಇನ್ನೊಂದು 2 months ಇದೆ, ಇನ್ನೊಂದು 3 months ಇದೆ ಅಂತ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ ಅಂಡ್ ಎಂಜಾಯ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಗ ಮಗು ಮಾಡ್ಕೋಬಹುದಾಗಿತ್ತು ಅಂತ ಅನ್ಸುತ್ತೆ ಈಗ. ಬಟ್ ನೋಡಿ, ತಾಯಂದ್ರಿಗೆ ಎಷ್ಟು ಒಳ್ಳೇದು ಅಂತಂದ್ರೆ ಮಗು ಹೊಟ್ಟೆ ಒಳಗಿರ್ತಾನೆ ಅವ್ರು ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಬ್ಬ ತಂದೆ ಪ್ಲೇಸ್ ನನ್ಗೆ ಇದು ಹೊಸದಲ್ವಾ. ಈ ಪ್ಲೇಸ್ ಅಲ್ಲಿ ನಾನೇನು ಫೀಲ್ ಮಾಡಕ್ಕಾಗಲ್ಲ. ಅದು ಅಂಟಿಲ್ ಅನ್ಲೆಸ್ ಅದು ಒದ್ದಾಗ ಅದು ನನಗೆ ಕೈ ಟಚ್ ಆದಾಗ್ಲೇ ನಾನು ಫೀಲ್ ಮಾಡೋದು ಒಬ್ಬ ತಂದೆ ಆಗಿ ಅಂತ ಬಿಟ್ರೆ, ತಾಯಿ ತರ ಹೊಟ್ಟೆ ಒಳಗಿದ್ದಾಗ ಅದ್ರ ಮೂವ್ಮೆಂಟ್ಸ್ ಸ್ಟಾರ್ಟಿಂಗ್ ಅಲ್ಲೇ ಅದು ಗೊತ್ತಾಗಲ್ಲ. ಸೊ ದೇ ಆರ್ ವೆರಿ. ಇದು ಎಲ್ಲರೂ ರಿಲೇಟ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ. ನಾನ್ ಹೇಳೋದು, ನಮಗೆ ಫೀಲ್ ಆಗ್ತಿರ್ಬೇಕಾದ್ರೆ ಬೇಗ ಕರೆದು ಕೈ ಹಿಡಿಯಲ್ಲಿ ಅಂತ ಹೇಳ್ತೀವಲ್ಲ, ಅದಾವಾಗ ಸ್ಟ್ಯಾಚ್ಯೂ ಆಗೋಗುತ್ತೆ. ಅದು ಮೂಮೆಂಟೇ ಮಾಡಲ್ಲ. ಇವನು ವೇಟ್ ಮಾಡಿ ಬಿಡು ಆಯ್ತು ಅಂತ ಸುಮ್ಮನೆ. ಅದು ಬೇಬಿಗೆ ಮಮ್ಮಿಗೆ ಕನೆಕ್ಷನ್ ಇರುತ್ತಲ್ಲ, ಆಬ್ವಿಯಸ್ಲಿ ಇವ್ರು ಕಾನ್ಶಿಯಸ್ ಆಗಿ ತೋರಿಸ್ಬೇಕು ಅನ್ಕೊಂಡ ಮೋಸ್ಟ್ಲಿ ಸ್ಟಾಪ್ ಆಗುತ್ತೆ ಅಂತ ಅನ್ಸುತ್ತೆ. ಮೇ ಬಿ ಇರ್ಬೋದೇನೋ. ಅದು ಯಾವಾಗ್ಲೂ ಅದೊಂದು ನಡೀತಾನೆ ಇರುತ್ತೆ ನಮ್ಮಲ್ಲಿ. ಸೊ ಅದೇ ಎವ್ರಿ ಡೇ. ಇವಾಗ ನಾನ್ ಮುಂಚೆ ಜಾಸ್ತಿ ಅಷ್ಟು ಓಕೆ ಇದನ್ನ ತಿನ್ಬೋದಾ ತಿನ್ಬಾರ್ದಾ, ಬಿಡು ಇದು ತಿಂದ್ರೆ ವೆಯ್ಟ್ ಗೇನ್ ಆಗ್ತಾರೆ ಅಂತ ಎಲ್ಲ ನಾನ್ ಯೋಚನೆ ಮಾಡ್ತಿದ್ದೆ. ಇವಾಗ ನಾನು ಒಂದ್ ವಸ್ತು ತಿನ್ಬೇಕು ಅಂದ್ರೂ ಓಕೆ ಇದು ಮಗು ಒಳ್ಳೇದಾ, ನಾನ್ ತಿನ್ಬೋದಾ ಅಂತ ಯೋಚನೆ ಹೋಗುತ್ತೆ. ಅಂದ್ರೆ ಬೇಕು ಅಂತಲ್ಲ, ಬೈ ಡಿಫಾಲ್ಟ್ ಅಂದ್ರೆ ಆಟೋಮೆಟಿಕ್ ಆಗಿ ಕನ್ಸೀವ್ ಆದಾಗಿಂದ ಹಂಗೆ ಯೋಚನೆ ಹೋಗುತ್ತೆ. ಓಕೆ ಇದನ್ನ ನಾನು ತಿನ್ಬೋದಾ, ಇದು ಒಳ್ಳೇದಾ, ಇದು ಕೆಟ್ಟದ್ದಾ ಅಂತ. ಅದೇ ನಾವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಏನ್ ಸಿಗುತ್ತೋ ಓಕೆ ಇದನ್ನ ಓಕೆ ತಿನ್ಬಾರ್ದು, ವೆಯ್ಟ್ ಗೇನ್ ಆಗೋದ್ ಮಾತ್ರ ಒಂಚೂರು ಪಕ್ಕಕ್ಕೆ ಇಟ್ಬಿಟ್ಟು ಏನ್ ಸಿಗುತ್ತೋ ಅದನ್ನ ತಿನ್ಬೋದು ಅಂತ ಇತ್ತಿದ್ದು. ಇವಾಗ ಬೈ ಡಿಫಾಲ್ಟ್ ಪ್ರೆಗ್ನೆಂಟ್ ಆಗಿದ್ದು ಒಂದ್ ಸೆಕೆಂಡ್ ಇಂದಾನು ಏನಾದ್ರೂ ಒಂದ್ ತಿನ್ನೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡೋ ತರ. ಮೊದ್ಲು ಮನೇಲಿ ಒಬ್ರು ವಯಸ್ಸಾದವ್ರು ಇರ್ತಿದ್ರು, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಹೇಳೋದಕ್ಕೆ. ಇವಾಗ ನಮ್ಗೆ ಚಾಟ್ GPT ಗೂಗಲ್ ಮನೆ ಹಿರಿ ಸದಸ್ಯ ಆಗ್ಬಿಟ್ಟಿದೆ. ಎಲ್ಲಾನು ಗೂಗಲ್. ನನ್ ಗೂಗಲ್ ಓಪನ್ ಮಾಡಿದ್ರೆ ಎಲ್ಲ ಇಸ್ ದಿಸ್ ಗುಡ್ ಫಾರ್ ಪ್ರೆಗ್ನೆನ್ಸಿ, ಇಸ್ ಇಟ್ ಗುಡ್ ಫಾರ್ ಪ್ರೆಗ್ನೆನ್ಸಿ ಅಂತಾನೆ ಇರುತ್ತೆ. ಬಿಟ್ರೆ ಅಷ್ಟು ಕಾನ್ಶಿಯಸ್ ಆಗಿ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಜಾಸ್ತಿ ಮೊಬೈಲ್ ಯೂಸ್ ಮಾಡಿದ್ರೆ ಮತ್ ಮಗು ಹುಡ್ತಾನೆ ಮೊಬೈಲ್ ಯೂಸ್ ಮಾಡ್ಕೊಂಡ್ ಬರುತ್ತೆ. ಹೌದು, ಅದೊಂದು. ಈಗ ಓಕೆ ಏನಾಗುತ್ತೆ ಗೊತ್ತಾ, ಒಬ್ರು ವರ್ಕಿಂಗ್ ವುಮೆನ್ ಆಗಿ ಇಷ್ಟು ದಿನ ಕೆಲಸ ಮಾಡಿ ಸಡನ್ ಆಗಿ ಆ ಬ್ರೇಕ್ ತಗೊಂಡಾಗಿದೆಯಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸಿ ತುಂಬಾ ಮೆಂಟಲಿ ಕೂಡ ಅವರು ತುಂಬಾ ಗೋತ್ರು ಆಗ್ತಾರೆ ಅಂತ ನಂಗೆ ಒಂದ್ ಕಡೆಯಿಂದ ಅನ್ಸುತ್ತೆ. ಮೊನ್ನೆ ಕೂಡ ಹೇಳ್ತಿದ್ಲು, ಸುಮ್ನೆ ಕುತ್ಕೊಂಡು ನಾನೇನೋ ಲ್ಯಾಪ್ಟಾಪ್ ಇದೆಯಲ್ಲ ಏನೋ ಒಂದು ವರ್ಕ್ ಶುರು ಮಾಡ್ತೀನಿ, ಏನೊಂದ್ ಮಾಡ್ತೀನಿ, ವರ್ಕ್ ಫ್ರಮ್ ಹೋಮ್ ನೋಡೋಣ ಅಂತ. ನೀವು ಒಬ್ಬ ಗಂಡ್ಸಾಗ ಮನೆಗೆ ಏನೇ ತಂದು ಹಾಕಿದ್ರು ಅವ್ರಿಗೆ ಆ ಕೆಲ್ಸದ್ದು ಒಂದು ಇದು ಇರುತ್ತಲ್ಲ, ಅದ್ ನಿಭಾಯಿಸ್ಲೇಬೇಕು ಅನ್ಕೋತಾರ ಅವ್ರು. ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ. ಇವತ್ತಿನವರೆಗೂ ಇವಳು ದುಡಿಲಿ ದುಡ್ದೇ ಇರ್ಲಿ
ಅವಳು ನನಗೆ ಹೆಲ್ಪ್ ಆಗಿದ್ದಾಳೆ, ನನ್ನ ಸಿಚುವೇಶನ್ ಬಂದಾಗ ನಾನು ಅವಳಿಗೆ ಹೆಲ್ಪ್ ಆಗಿದ್ದೀನಿ ಹೊರತು ನನ್ನ ಮೇಲೆ ಡಿಪೆಂಡ್ ಆಗಿರೋದು ಇದು ನೀನೇ ಮಾಡ್ಬೇಕು ಅನ್ನೋದು ಅದೆಲ್ಲ ಏನೂ ಇಲ್ಲ. ಅವಳಿಗೆ ಬಟ್ಟೆ ಬೇಕು ಅಂದ್ರೆ ಅವಳೇ ಬುಕ್ ಮಾಡ್ಕೋತಾಳೆ, ನನಗೂ ಸೇರ್ ಬುಕ್ ಮಾಡ್ತಾಳೆ ಬೇಕಾದ್ರೆ. ಹಾ, ಸೊ ಅಷ್ಟು ಇಂಡಿಪೆಂಡೆಂಟ್ ಅವಳು. ಸಡನ್ ಆಗಿ ಇವಾಗ ಕೆಲಸ ಈ ತಿಂಗಳು ಬರೋದು ಎಲ್ಲಿ ನಿಂತಾಗ ಅವಾಗ ಅವ್ರಿಗೆ ಒಂಥರ ಕಷ್ಟ ಅನ್ಸುತ್ತೆ. ಈ ಒಂದು ನಾವ್ ಏನೇ ತಂದ್ಕೊಟ್ರು ನನ್ನ ಹತ್ರ ಕೇಳ್ಬೇಕಲ್ಲ ಅನ್ನೋದೊಂದು. ಸೊ ಆ ಡಿಫಿಕಲ್ಟ್ ಪಾರ್ಟ್ ಇದೆ ಆಸ್ ಅ ವುಮೆನ್. ಅದು ಅಂದ್ರೆ ನಮ್ಗೆ ಇವಾಗ ಇಷ್ಟು ವರ್ಷ ಖರ್ಚು ಮಾಡೋ ಕೈ ಆಗಿ ನಮ್ಗೇನ್ ಬೇಕೋ ನಾವೇ ಮಾಡ್ಕೊಳ್ತಿದ್ವಿ. ಇವಾಗ ನನ್ಗೆ ಈ ಮದ್ವೆ ಆದ್ಮೇಲೆ ಎಲ್ಲಾದನ್ನು ಗಂಡನೇ ಮಾಡ್ಬೇಕು, ಗಂಡನೇ ಕೊಡ್ಸ್ಬೇಕು ಅನ್ನೋ ಕಾನ್ಸೆಪ್ಟ್ ನಾನ್ ನಂಬಲ್ಲ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ರು ದುಡಿದ್ರೇನೆ ಜೀವನ. ಸೊ ನನ್ಗೆ ಇವಾಗ ಏನಾಗ್ತಿದೆ, ಅವನೊಬ್ನೇ ದುಡಿಯೋದು. ಇವಾಗ ನಾನೇನಾದ್ರೂ ಜಾಸ್ತಿ ಕೇಳ್ಬಿಟ್ರೆ, ಈಗ ನಾನೇನಾದ್ರೂ ಕೇಳಬಾರ್ದು ಕಾಸ್ಟ್ಲಿ ಅನ್ಸ್ಬಿಟ್ರೆ, ಇವಾಗ ಅವನಿಗೆ ಆಗದೆ ಹೋದ್ರೆ ಅನ್ನೋದು ಪ್ರತಿ ಒಂದ್ರಲ್ಲೂ ಒಂದು ಕಾನ್ಶಿಯಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಮೊನ್ನೆ ಅದೇ ಯೋಚನೆ ಮಾಡ್ತಿದ್ದೆ, ಇನ್ನೇನು ಮನೇಲಿ ಕುತ್ಕೊಂಡು ಏನ್ ಮಾಡ್ಲಿ, ವರ್ಕ್ ಫ್ರಮ್ ಹೋಮ್ ನೋಡೋಣ ಅಂತ. ಅವನ ಅದಕ್ಕೆ ಏನು ಬೇಡ, ಎಲ್ಲ ಸರಿ ಹೋಗುತ್ತೆ. ನಮ್ಗೆ ಇದೊಂದು ಸಿಚುವೇಶನ್ ವೇರ್ ಐ ಕ್ಯಾನ್ ಪ್ರೂವ್ ಅಂದ್ರೆ ಒಬ್ಬ ವ್ಯಕ್ತಿ ಅವನ ಸ್ಟೆಪ್ ಇರುತ್ತಲ್ಲ, ಈಗ ಫಾದರ್ಹುಡ್ ಅಥವಾ ಗಂಡನಾಗ ಹಸ್ಬೆಂಡ್ ಆಗಿ ಅದನ್ನ ಪ್ರೂವ್ ಮಾಡ್ಕೊಳಕ್ ಸಿಗೋ ಚಾನ್ಸೇ ಇದು. ಇವಾಗ ಅವ್ರಿಗೆ ಕೆಲ್ಸ ಕೊಟ್ರೆ ನಮಗ್ ಹೆಂಗ್ ನೆಮ್ಮದಿ ಇರುತ್ತೆ? ಹೌದು ಅಲ್ವಾ? ಸೊ ಇವಾಗ ಸಿಕ್ಕಿರೋ ಚಾನ್ಸ್ ನಾನು ಬಳಸ್ಕೋಬೇಕಾದ್ರೆ ಮುಂದೆ ಒಂದೇ ಮಗು ಆದ್ರೂ ನಾವ್ ಇನ್ನೊಂದು ಯೋಚನೆ ಮಾಡಿಲ್ಲ ಅಂತಂದ್ರು ಸೊ ಫಸ್ಟ್ ಮಗು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕು ಅವಳು, ನಿಮ್ ಫಾದರ್ ಈ ತರ ಮಾಡಿದ್ದ, ನನ್ನನ್ನು ಚೆನ್ನಾಗಿ ಇಟ್ಕೊಂಡಿದ್ದ ಅನ್ನೋದೊಂದು ಆ ಫೀಲ್ ಗುಡ್ ಥಿಂಗ್ ಇರ್ಬೇಕಲ್ಲ ಅವಳಿಗೆ. ಆ ಮಗುಗೆ ಮುಂದೊಂದ್ ದಿನ ಹೇಳೋದಂತ ಮೆಮೊರೀಸ್ ಬೇಕಲ್ಲ ಅಂತ. ಕಲ್ಪ್ರೇಟ್ ಆಗ್ಬಾರ್ದು. ನಾನು ಈಗಲೇ ಹೇಳ್ತೀನಿ, ಹಿ ವಿಲ್ ಬಿ ಎ ಬೆಸ್ಟ್ ಫಾದರ್. ಹಸ್ಬೆಂಡ್ ಅಲ್ಲಿ 5 ಸ್ಟಾರ್ಗೆ ನಾನು 4 ಕೊಟ್ರು, ಆಸ್ ಅ ಫಾದರ್ 5 ಸ್ಟಾರ್. ಇವಾಗ್ಲೇ ಜೋಡಿ ನಂಬರ್ 1 ಅಂತ ತಗೊಂಡು ಈಗ 4 ಸ್ಟಾರ್ ನೀವೇ ಕೊಡ್ತಾ ಇದ್ದೀರಾ. ಗಂಡ ಹೆಂಡ್ತಿಲಿ ಜಗಳ ಇದು ಸ್ವಲ್ಪ ಇರುತ್ತಲ್ಲ ಜಗಳಗಳು ಅದು ಇದು, ಅವಾಗೆಲ್ಲ 4 ಸ್ಟಾರ್ ಅಂತ ಹೋಗ್ಬಿಡ್ತೀನಿ. ಅದು ಚೆನ್ನಾಗಿ ನೋಡ್ಕೊಂಡಾಗ ಅದು ಹಂಗೆ ಕಾಂಪನ್ಸೇಟ್ ಆಗೋಗುತ್ತೆ. ಬಟ್ ಅದೆಲ್ಲ ಪಕ್ಕಕ್ಕಿಟ್ರು ನಮ್ಮಿಬ್ರು ಜಗಳ ಗಂಡ ಹೆಂಡತಿ ಏನೇ ಇದ್ರು, ಫಾದರ್ ಅಂತ ಬಂದಾಗ ಹಿಲ್ ಬಿ ಎ ಬೆಸ್ಟ್ ಫಾದರ್. ಅದು ಈಗ್ಲೇ ನಾನು ಹೇಳ್ತೀನಿ. ಏನ್ ಕಾಣಿಸ್ತು ಶಶಿ ಅವರಲ್ಲಿ ನಿಮ್ಗೆ ಅಂತ? ಅವರು ಫ್ಯಾಮಿಲಿ ಮ್ಯಾನ್. ಅದು ಮದುವೆ ನಾನು ಲವ್ ಮಾಡಕ್ ಸ್ಟಾರ್ಟ್ ಮಾಡ್ದಾಗ್ಲೇನೆ ನನ್ಗೆ ಫಸ್ಟ್ ಇಂಪ್ರೆಸ್ ಆಗಿದ್ದು ಪಕ್ಕಾ ಫ್ಯಾಮಿಲಿ ಮ್ಯಾನ್ ಇವನು ಅಂತ. ಬಿಕಾಸ್ ನನಗೆ ಇವ್ರ ಫ್ಯಾಮಿಲಿ ನನಗೆ ಜಾಸ್ತಿ ಕನೆಕ್ಟ್ ಆಯ್ತು, ಜಸ್ಟ್ ಬಿಕಾಸ್ ಅವ್ರು ಕೊಡೋ ವ್ಯಾಲ್ಯೂಸ್. ಇವಾಗ ಇವ್ರ ತಂದೆ ತಾಯಿ ಇಲ್ಲ ಅಂದ್ರೂ ಇವ್ರ ತಂದೆಯವರು ದಿನಕ್ಕೆ 100 ಸತಿ ಇವ್ರ ತಾಯಿ ಬಗ್ಗೆ ಹೇಳ್ತಾ ಇರ್ತಾರೆ, ಇವತ್ತಿಗೂ ಅವ್ರಿಲ್ಲ ಅಂದ್ರೂ. ಆ್ಯಂಡ್ ಇವ್ರ ತಂದೆ ಇವ್ರಿಗೆ ಮತ್ತು ಇವ್ರ ತಂಗಿಗೆ ಕೊಡೋ ವ್ಯಾಲ್ಯೂಸು, ಆ ರಿಲೇಷನ್ಶಿಪ್ ವ್ಯಾಲ್ಯೂಸು, ಮತ್ತು ಇವ್ರ ಅಪ್ಪಂಗೆ ಕೊಡೋ ಮರ್ಯಾದೆ, ಆ ಒಂದು ರಿಲೇಷನ್ಶಿಪ್ ಕೊಡೋ ವ್ಯಾಲ್ಯೂಸು. ಸೊ ಇವರಲ್ಲಿ ಆ ಬಾಂಡಿಂಗ್ ನೋಡೇನೆ ನಂಗೆ ತುಂಬ ಇಷ್ಟ ಆಯಿತು. ಓಕೆ, ಇವ್ರ ತಂದೆ ಹೆಂಗೆ ಅಂದರೆ ನನ್ನ ಮಗ ನನ್ನ ಮಗಳು ಏನೇ ಇದ್ರು ಒಂದು ವಿಷಯ ಡಿಸ್ಕಸ್ ಮಾಡೋದಿದ್ರು ನನ್ನ ಮಗ ನನ್ನ ಮಗಳು ಅಂತಾನೆ ಬರ್ತಾರೆ. ಅವ್ರ ಮಧ್ಯದಲ್ಲಿ ವಿಚಾರ ಇದೆ ಚಿಕ್ಕದು ಆಡ್ ಆನ್ ಮಾಡ್ತೀನಿ. ನಮ್ಮ ತಂದೆಯವರು ನಮ್ಮ ಊರಲ್ಲೇ ಸ್ವಲ್ಪ ಹಾಗೆ, ಮಕ್ಕಳಿಗೆ ಗಂಡು ಹುಡುಗಂಗ್ ತಮ್ಮ ಅಂತಾರೆ, ಅಪ್ಪ ತಮ್ಮ ಅಂತ ಮಾತಾಡ್ತಾರೆ, ತಮ್ಮ ಅಂತಾರೆ, ಬಾರು ತಮ್ಮ ಅಂತ, ತಮ್ಮ ಅಂತ ಮಾತಾಡ್ಸೋದು. ಮಗಳಿಗೆ ತಂಗಿ ಅಂತ ಮಾತಾಡಿಸ್ತಾರೆ. ಸಿ ಆ ಬ್ರದರ್ಹುಡ್ ಇರುತ್ತಲ್ಲ, ಆ ತರ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಸೊ ಇವ್ರ 3 ಜನದ ಮಧ್ಯೆ ಇರುವಂತ ಕನೆಕ್ಷನ್ ನನಗೆ ತುಂಬಾ ಇಷ್ಟ ಆಯ್ತು. ಆ ವ್ಯಾಲ್ಯೂಸ್ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಹಿಂಗ್ ನಾನು 4ನೇ ಅವಳು, ನಾನು ಮದುವೆ ಆಗಿ ಹೋದ್ಮೇಲೂ ನನಗೆ ಕೊಡೋ ಅಂತ ವ್ಯಾಲ್ಯೂಸು, ನನ್ನ ಹೆಂಡತಿ, ನನ್ನ ಸೊಸೆ, ನನ್ನ ಅತ್ತಿಗೆ ಅಂತ ನನಗೆ ಕೊಡೋ ವ್ಯಾಲ್ಯೂಸು ಅದು ನನಗೆ ತುಂಬಾ ಇಂಪ್ರೆಸ್ ಆಯ್ತು. ಸೊ ಇದೇ ಹಿಂಗೆ ಸೇಮ್ ವೇ ಇವ್ರ ತಂದೆಯಿಂದ ಇವ್ರ ರಿಲೇಟಿವ್ಸ್ ಅಲ್ಲಿ ಆಗ್ಲಿ ಇವ್ರ ಫ್ಯಾಮಿಲಿಲಾಗ್ಲಿ ಇವ್ರು ಕಲ್ತ್ಕೊಂಡ್ ಬಂದಿದ್ದು ಈ ರೀತಿ. ಸೊ ಹಂಗಿದ್ಮೇಲೆ ಅದ್ರ ಬ್ಲಡ್ ಅಲ್ಲೇ ಇದೆ. ಮಗು ಆದ್ಮೇಲೆ ಇವನ್ ಹೆಂಗ್ ಕೇರ್ ಮಾಡ್ತಾನೆ, ಮಗುಗೆ ಎಷ್ಟು 100% ಕೊಡ್ತಾನೆ ಅನ್ನೋದು ನನ್ಗೆ ಇವಾಗ್ಲೇನೆ ಗೊತ್ತು ನನಗೆ. ಸೊ ಅದಕ್ಕೋಸ್ಕರ ಹಿ ವಿಲ್ ಬಿ ಬೆಸ್ಟ್ ಫಾದರ್ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. 5 out of 5 ತಗೊಂಡೆ. 5 out of 5 ತಗೋತೀನಿ, ಇನ್ನು ಎಕ್ಸಾಮ್ ಬರೀಬೇಕಲ್ಲ. ನಂಗೆ ಕಾನ್ಫಿಡೆಂಟ್ ಇದೆ. ಓಕೆ, ಈಗ ತಾಯಿ ಆಗ್ತಿದ್ರ ಅಂತ ಗೊತ್ತಾದ ಕ್ಷಣ ಆ ಮೂಮೆಂಟ್ ಹೆಂಗಿತ್ತು? ಆ ವಿಚಾರನ ಶಶಿ ಅವ್ರಿಗೆ ಹೇಳಿದ್ರ ಅಥವಾ ಅವ್ರ ತಂದೆ ಮತ್ತೆ ಅವ್ರ ತಂಗಿಗೆ ಹೇಳಿದ್ರ? ಶಶಿಗೆ ಹೇಳಿದ್ದು,
ಮನೇಲಿ ನಾನು ಆಕ್ಚುಲಿ ಒಬ್ಳೇ ಇದ್ದೆ ನಾನು. ಅದು ನನ್ ಕನ್ಸೀವ್ ಅಂತ ಗೊತ್ತಾದಾಗ ಇವ್ರು ಜಿಮ್ಮಲ್ಲಿ ಇದ್ರು. ಹಿಂದಿನ ದಿನ ತಾನೇ ನಾನು ವಾರ್ನ್ ಮಾಡಿದ್ದೆ ಮನೇಲಿ, 1 ವರ್ಷ ಮಗು ಬಗ್ಗೆ ಯಾರು ಕೇಳಬಾರ್ದು ಅಂತ. ನಮ್ಮ ಅಮ್ಮನೂ ಇದ್ರು, ಇವರು ಇದ್ರು. 1 ವರ್ಷ ಯಾರು ಮಗು ಬಗ್ಗೆ ಕೇಳಬಾರ್ದು, ನಾನು ಏನೇನೋ ಪ್ಲಾನ್ಸ್ ಇಟ್ಕೊಂಡಿದೀನಿ, ಈ ವರ್ಷ ಮಗು ಬಗ್ಗೆ ಕೇಳಬಾರ್ದು, ನನಗೆ ಗೊತ್ತು ನಾನು ಯಾವಾಗ ಮಾಡ್ಕೊಬೇಕು, ಹಂಗೆ ಹಿಂಗೆ ಅಂತ ಎಲ್ಲ ವಾರ್ನ್ ಮಾಡಿದ್ದೆ. ನೆಕ್ಸ್ಟ್ ಡೇ ನೋಡಿದ್ರೆ ಕನ್ಸೀವ್ ಅಂತ ಗೊತ್ತಾಯ್ತು. ಸೊ ಇವ್ರು ಜಿಮ್ಮಲ್ಲಿ ಇದ್ರು, ನನಗೆ ಅಳು ತಡೆಯಕ್ ಆಗ್ತಾ ಇಲ್ಲ. ಅಂದ್ರೆ ಅದೊಂಥರ ಮಿಕ್ಸ್ಡ್ ಎಮೋಷನ್. ಈ ಕಡೆ ಅಳು ಬರ್ತಾ ಇದೆ, ಈ ಕಡೆ ಖುಷಿ ಆಗ್ತಿದೆ, ಈ ಕಡೆ ಹೆಂಗೆ ಹೇಳೋದು ಇವನ್ಗೆ ಅನ್ನೋದೊಂದು ಯೋಚನೆ. ತಕ್ಷಣ ಹತ್ಕೊಂಡ್ ಫೋನ್ ಮಾಡಿದೆ, ಶಶಿ ಬೇಗ ಮನೆಗೆ ಬಾ, ಬೇಗ ಮನೆಗೆ ಬಾ ಅಂತ. ಇವರು ಯಾಕೆ ಏನಾಯ್ತು ಅಂತ, ಬೇಗ ಮನೆಗೆ ಬಾ, ಡಬಲ್ ಲೈನ್ ಬಂದ್ಬಿಟ್ಟಿದೆ ಅದು ಟೆಸ್ಟ್ ಮಾಡೋದ್ರಲ್ಲಿ ಅಂತ ಅಂದೆ. ಇವನು ಏನ್ ಡಬಲ್ ಲೈನು ಏನು ಅಂತ ಅಂದ. ಇನ್ ಬೇಗ ಮನೆಗೆ ಬಂದ ಜೋರಾಗಿ ಅಳ್ತಿದ್ದೀನಿ. ಇವನು ನಾನ್ ಮಾತಾಡ್ತಿರೋದು ಇವನ್ಗೆ ಕನ್ವೆ ಆಗ್ತಿಲ್ಲ, ನಾನು ಅಳ್ತಾ ಇರೋದು ಕನ್ವೆ ಆಗ್ತಾ ಇದೆ ಇವನ್ಗೆ. ಒಬ್ಳೆ ಬೇರೆ ಮನೇಲಿ ಇದ್ಯಾ, ಏನಾಯ್ತು ಅಂತ ಇವ್ನ್ ಕೇಳಿದಾನೆ. ಬಾ ನಿಂಗೆ ಇಂತರ ಟೆಸ್ಟ್ ಮಾಡ್ದೆ, ಡಬಲ್ ಲೈನ್ ಬಂತು, ಬೇಗ ಬಾ ಮನೆಗೆ ಅಂತ ಅಂದೆ. ಇವನು ಇಮಿಡಿಯೇಟ್ ಆಗಿ ಹೊರಟು ರೋಡಲ್ಲೆಲ್ಲ ನಕ್ಕೊಂಡ್ ಬರ್ತಾ ಇದ್ದಾನಂತೆ. ನಂಗೆ ಡೌಟ್ ಬಂತು. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐಮ್ ಹ್ಯಾಪಿ ಆಬ್ವಿಯಸ್ಲಿ. ಇನ್ನೊಂದು ಆಡ್ ಆನ್ ಆಗ್ತಿದೆ ಅಂತಂದ್ರೆ, ಇಷ್ಟ ದಿನ ಬೇರೆಯವ್ರ ಮಕ್ಳು ನೋಡ್ರೆ ನಂಗೆ ಮಕ್ಳು ಅಂದ್ರೆ ಭಾರಿ ಇಷ್ಟ. ಮಕ್ಳು ಅಂತಲ್ಲ, ನಂಗೆ ಪ್ರತಿಯೊಂದು ಪ್ರಾಣಿ ಅಂದ್ರೂ ಇಷ್ಟನೇ. ಐ ವಾಂಟೆಡ್ ಟು ಸ್ಪೆಂಡ್ ಟೈಮ್. ಈ ತರ ಮಕ್ಳ ಜೊತೆ ಎಲ್ಲ ಸ್ಪೆಂಡ್ ಮಾಡ್ಬೇಕು ಅನ್ನೋದೊಂದು ಇದಿತ್ತು. ಸೊ ಅದೊಂದು ಥಾಟ್ ನಾನು ಮೇ ಬಿ ಆ ತರ ಒಂದು ಹಿಟ್ ಆಗಿ ಫುಲ್ ಖುಷಿಯಿಂದ ಬಂದೋ ಗೊತ್ತಿಲ್ಲ. ಒಂಥರ ಮಿಕ್ಸ್ಡ್ ಎಮೋಷನ್. ನಂಗೂನು ಭಯನೂ ಇತ್ತು. ಬೈಕ್ ಥ್ರಾಟಲ್ ಕೊಡ್ತಾ ಇದ್ದೆ, ಬಟ್ ನಡುಕ್ತಾ ಶಿವರ್ ಆಗ್ತಾ ಇತ್ತು ಕೈ. ನಗು ಫುಲ್ ಬರ್ತು, ಮನೆವರೆಗೂ ನಕ್ಕೊಂಡ್ ಬಂದಿದ್ದೀನಿ. ಐ ಡೋಂಟ್ ನೋ ದ ರೀಸನ್, ನನ್ಗೆ ಏನು ಅಂತ ಗೊತ್ತಿಲ್ಲ. ನನ್ ಡೌಟ್ ಇದಿರ್ಬೋದೇನೋ ಅಂತ, ಬಟ್ ನಕ್ಕೊಂಡ್ ಬರ್ತಾ ಇದೀನಿ. ಇದ್ದು ಎಮೋಷನ್ ಅದು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಆಮೇಲೆ ಗೇಟ್ ಹತ್ರ ನಾನ್ ಗೇಟ್ ಹತ್ರನೇ ಕಾಯ್ತಾ ಇದೀನಿ ಲಿಟ್ರಲಿ, ಎಲ್ಲಿ ಇವ್ನ್ ಬರ್ಲಿಲ್ವಲ್ಲ ಅಂತ. ಗೇಟ್ ಹತ್ರ ಬರ್ತಿದ್ದಂಗೆನೆ ಗಾಡಿನೂ ಆಫ್ ಮಾಡಿಲ್ಲ, ಹಂಗೆ ಸ್ಟ್ಯಾಂಡ್ ಹಾಕೊಂಡ್ ಬಂದು, ಎಲ್ಲಿ ತೋರ್ಸು ಅದು ಟೆಸ್ಟ್ ಮಾಡಿ ತೋರ್ಸು ಅಂತ. ನಾನು ಪಟ್ಟಂತ ತಗೊಬಂದು ತೋರಿಸ್ದೆ. ಇವ್ನ್ ಇತ್ಕೊಂಡು ಇನ್ನೊಂದ್ಸರಿ ಟೆಸ್ಟ್ ಮಾಡಿ ನೋಡು ಅಂತ ಇವನು. ಅದಕ್ಕೆ ಇಲ್ಲ, ನಾನು 2 ಸರಿ ಟೆಸ್ಟ್ ಮಾಡಿದೀನಿ, 2 ಸರಿನೂ ಡಬಲ್ ಲೈನ್ ಬಂದಿದೆ ಅಂತ ನಾ ಹೇಳ್ದೆ. ಅವಾಗ ಕೈ ಹಿಡ್ಕೊಂಡು ಕೂತ್ಕೊಂಡು, ಓಕೆ ಇವಾಗ ನಿಂಗ್ ಕಂಫರ್ಟಬಲ್, ನಿನಗೆ ಓಕೆನಾ ಅಂತ ಫಸ್ಟ್ ನನ್ನ ಒಪಿನಿಯನ್ ಕೇಳಿದ್ರು. ಈಗ ಏನ್ ಕಂಟಿನ್ಯೂ ಮಾಡದ ಏನೋ ಅಂತ, ಬಿಕಾಸ್ ಹೇರೋಳ್ ನೀನು, ನನ್ಗೇನು ಅದು ನಾನ್ ಗೋತ್ರು ಆಗಲ್ಲ ಆ ಜರ್ನಿಲಿ. ಸೊ ನೀನ್ ಅನುಭವಿಸೋದ್ರಿಂದ ನಿನಗ್ ಓಕೆನಾ, ನಿನ್ ಮನಸ್ಥಿತಿ ಹೇಗಿದೆ ಅಂತ ಕೈ ಇಟ್ಕೊಂಡು ಕೇಳಿದ್ರು. ಐ ವಾಸ್ ರೆಡಿ. ಅದಕ್ಕಿಂತ ಖುಷಿ ಏನಿದೆ ಇವಾಗ? ನಾವು ಬೇಕು ಬೇಡ ಅನ್ನೋದು ಅದು ಆ ಪ್ರಶ್ನೆನೇ ಬರಲ್ಲ. ಒಂದ್ಸರಿ ಕನ್ಸೀವ್ ಆದ್ರೆ ಅದು ಆಟೋಮೆಟಿಕ್ಲಿ ಅದು ನಾನು ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾದ ಕ್ಷಣದಿಂದನೇ ನಾನು ಪ್ರಿಪೇರ್ ಆಗ್ಬಿಟ್ಟೆ. ಓಕೆ, ಈ ಡೇಟಲ್ಲಿ ನಾನು ಕೆಲಸ ಬಿಡಬೇಕು, ಮನೇಲಿ ಇರಬೇಕು, ಐ ಹ್ಯಾವ್ ಟು ಗಿವ್ ಟೈಮ್ ನನ್ನ ಮದರ್ಹುಡ್ ಏನ್ ಮಾಡಲೇಬೇಕು ಅಂತ. ಇವಾಗ ನಾನು ಬೇಡ ಅಂದ್ರೂ ನನ್ನ ಲೈಫಲ್ಲಿ ಯಾವತ್ತಾದ್ರೂ ಒಂದಿನ ಆ ಜರ್ನಿ ನಾನು ಪಾಸ್ ಆಗ್ಲೇಬೇಕಲ್ವಾ, ಅದು ತಪ್ಪಿಸ್ಕೊಳಕ್ಕಂತೂ ಆಗಲ್ಲ. ಸೊ ಐ ಸೆಡ್ ಇಲ್ಲ, ನಾನು ಮಾಡ್ಕೊಳ್ತೀನಿ, ಪರವಾಗಿಲ್ಲ ಅಂತ. ಬಿಕಾಸ್ ಇವ್ರು ಏನಕ್ಕೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಅಂದ್ರೆ, ನನ್ನ ಸೀರಿಯಲ್ ತುಂಬಾ ಚೆನ್ನಾಗಿ ನಡೀತಿತ್ತು ತೆಲುಗುದು, ಒಳ್ಳೆ TRP, ಒಳ್ಳೆ ಹೆಸರು. ಈ ಟೈಮಲ್ಲಿ ನೀನ್ ಅದನ್ನ ಕಟ್ ಡೌನ್ ಮಾಡಿ ನೀನ್ ಮನೇಲಿ ಇರ್ಬೇಕಲ್ಲ, ಓಕೆನಾ ಅಂತ. ಸೊ ಆ ಕ್ವಶನ್ ನನ್ಗೆ ಅದನ್ನು ಕನ್ಸಿಡರ್ ಮಾಡಿದ್ರಲ್ಲ ಇವ್ರು ಅನ್ನೋದೊಂದು ಖುಷಿ ಆಯ್ತು. ಬಟ್ ನನ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲಸ ನಾನು ಮತ್ತೆ ಕಮ್ ಬ್ಯಾಕ್ ಮಾಡ್ಬೋದು, ನಂಗೆ ಇದು ಓಕೆ ಅಂತ ನಾ ಹೇಳ್ದೆ. ದೆನ್ ನೆಕ್ಸ್ಟ್ ಡೇನೆ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ ಹೋಗಿ ಕನ್ಫರ್ಮ್ ಆಯ್ತು. ಸೊ ಈಗ ಹೇಗೆ ಎಂಜಾಯ್ ಮಾಡ್ತಾರೆ ಇಬ್ರು ಕೂಡ? ಎವ್ರಿ ಮೂಮೆಂಟ್. ಅದೇ ಹೇಳ್ದಂಗೆ ಬಾಡಿ ಪೇನ್ಸು, ಬಾಡಿಲಾಗೋ ಚೇಂಜಸ್ಸು, ಅದು ಏನೇ ಸ್ವಲ್ಪ ಕಷ್ಟ ಕೊಟ್ರು ಮಗು ಬರ್ತಿದೆ ಅಂತ ನೆನ್ಸ್ಕೊಂಡ್ರೆ ಇದೆಲ್ಲ ಮರ್ತೋಗುತ್ತೆ. ಸೊ ಅವರು ಪ್ರತಿದಿನ ಎಷ್ಟು ವೀಕ್ ಆಯ್ತು, ಎಷ್ಟು ಮಂತ್ ಆಯ್ತು ಅಂತ ಲೆಕ್ಕಾಚಾರ ಆಗ್ತಿದ್ದಾರೆ. ಸೊ ಇಬ್ರು ಎಕ್ಸೈಟೆಡ್ ಆಗಿ ಮಗು ಬರೋದನ್ನ ವೇಟ್ ಮಾಡ್ತಿದೀವಿ. ಅಂಡ್ ಪ್ರತಿ ಸರಿ ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೂ ವಿಲ್ ಬಿ ವೆರಿ ಎಕ್ಸೈಟೆಡ್. ಓಕೆ, ಮಾನಿಟರ್ ಅಲ್ಲಿ ತೋರಿಸ್ತಾರೆ ಮಗುನ ಅಂತ. ಪಾಪ ಅವ್ರನ್ನ ಬಿಡಲ್ಲ. ಅದೇ ನಾನು ಅದಕ್ಕೆ ಹೇಳ್ದೆ,
ತಾಯಂದ್ರಿಗೆ ಅದು ಫೀಲ್ ಆಗುತ್ತೆ, ಮುಖ ನೋಡ್ತಾರೆ ಟೆಸ್ಟಿಂಗ್ ಟೈಮ್ ಅಲ್ಲಿ, ಅದ್ರ ಮೂಮೆಂಟ್ಸ್ ನೋಡ್ತಾರೆ. ನಮ್ಗೆ ಏನು ಭಾಗ್ಯ ಇಲ್ಲ ಅಂತ ಅಲ್ಲಿ ಡಬಲ್ ಲೈನ್ ಒಂದು ಇಟ್ಕೊಂಡು ನಾನು ನೋಡ್ಕೊಂಡು ಕುತ್ಕೋಬೇಕು ಬಿಟ್ರೆ. ಅಲ್ಲಿ ಆಕ್ಚುಲಿ ಇವ್ರು ಕೇಳ್ತಿದ್ದಾರೆ ಲಾಸ್ಟ್ ಟೈಮ್ ಸ್ಕ್ಯಾನಿಂಗ್ ಹೋದಾಗ ನಾನ್ ಬರ್ಬೋದಾ ಅಂತ. ಅಲ್ಲ ಅವ್ರು ಹೇಳ್ತಿದ್ರೆ ಡಾಕ್ಟರ್ ಇಲ್ಲ ಸರ್ ಅಲೋ ಇಲ್ಲ ಅಂತ. ಅದೇ ಬೇರೆ ಹಾಸ್ಪಿಟ್ಲ್ ಎಲ್ಲಿ ತೋರಿಸ್ತಾರ ಅಲ್ಲೋ, ನಾನ್ ಬೇರೆ ಹಾಸ್ಪಿಟ್ಲ್ ಹೋಗ್ತೀನಿ, ಬಿಲ್ ಕಟ್ಟದ್ ನಾನು ಕಾರಣ ನಾನು ನನ್ನೇ ಬಿಡಲ್ಲ ಅಂದ್ರೆ ಹೆಂಗೆ ಅಂತ ಅವ್ರು. ನಾನು ಸ್ವಲ್ಪ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ದೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ. ಇಲ್ಲ ನಮ್ ರೂಲ್ಸ್ ಇಲ್ಲ ಹಂಗೆ ಬಿಡಲ್ಲ ನಾವು ಅಂತ. ತುಂಬಾ ಜನಕ್ಕೆ ಜೆಂಡರ್ ಎಲ್ಲ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬಿಡಲ್ಲ ಅಂತ ನಾನು ಗೂಗಲ್ ಅಲ್ಲಿ ನೋಡ್ಕೊಂಡೆ. ಆಮೇಲೆ ಅದೇ ನಮ್ ತಾಯಿ ಅಂದ್ಮೇಲೆ ಓಕೆ ಡನ್. ಎಸ್, ಈಗ ಗಂಡ್ ಪಾಪು ಬೇಕಾ ಹೆಣ್ ಪಾಪು ಬೇಕಾ ಅಂತ ಯಾವ್ದಾದ್ರು ಓಕೆ. ಫಸ್ಟ್ ನನಗೆ ಥಾಟ್ ಇತ್ತು ಗಂಡ್ ಪಾಪು ಬೇಕು ಅಂತ. ನಾನು ಚೈಲ್ಡ್ಹುಡ್ ನ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ಗೆ ಹೆಂಗೆ ಅಂದ್ರೆ ನಾನು ತುಂಬಾ ಜವಾಬ್ದಾರಿ ಫ್ಯಾಮಿಲಿ, ಚಿಕ್ಕ ವಯಸ್ಸಲ್ಲೇ ಹೆವಿ ಜವಾಬ್ದಾರಿ ಕೊಟ್ಟು ಸ್ಟ್ರೆಸ್ ಅದು ಇದು ಈ ತರ ಜಾಸ್ತಿ ಇತ್ತು. ಆಟ ಆಡಕ್ಕಾಗಿಲ್ಲ. ನನ್ನ ಏಜ್ ಅವ್ರು ಇಡೀ ಊರಲ್ಲೇ ಇರ್ಲಿಲ್ಲ ಯಾರು, ಒಬ್ಬನೇ ಹುಡುಗ. ದೊಡ್ಡ ಊರು ಎಲ್ಲ ನನ್ಕಿಂತ 5 ವರ್ಷ 6 ವರ್ಷ ದೊಡ್ಡವರು. ಕ್ರಿಕೆಟ್ ಆಡಕ್ ಹೋದ್ರೆ ಬರೀ ಬಾಲ್ ಎತ್ಕೊಂಡ್ಬರಕ್ಕೆ ಕಳಿಸ್ತಿದ್ರು. ಲಾಸ್ಟ್ ಒಂದು ಅವರ್ ಹಾಕವ್ರು. 1 ಅವರ್ ಆಡಕ್ ನನ್ಗೆ ಫುಲ್ ಡೇ ಬಾಲ್ ಎತ್ಬೇಕು ಅನ್ಬಿಟ್ಟು ಅದನ್ನು ಬಿಟ್ಬಿಟ್ಟಿದ್ದೆ. ಸೊ ಆ ಚೈಲ್ಡ್ಹುಡ್ ನ ಮಿಸ್ ಮಾಡ್ಕೊಂಡಿದೀನಿ. ನನಗ್ ಮಗ ಆದ್ರೆ ಆ ಚೈಲ್ಡ್ಹುಡ್ ನ ನಾನು ರೀಕ್ರಿಯೇಟ್ ಮಾಡ್ಬೇಕು, ಅವನಲ್ಲಿ ನೋಡ್ಬೇಕು ಅನ್ನೋದು ನಂಗೊಂದು ಆಸೆ. ಆದ್ರಿಂದ ನನಗೆ ಹುಡುಗ ಇರ್ಬೇಕು ಅನ್ನೋದಿತ್ತು. ಈಗ ಇವ್ರ ಅಕ್ಕನ ಮಗು ಒಂದಿದೆ, ಹೆಣ್ಣು ಮಗು, 7 ಮಂತ್ ಓಲ್ಡ್. ಅದ್ರ ನೋಡಿದಷ್ಟು ಅದ್ರ ಹತ್ರ ತುಂಬಾ ಅಟ್ಯಾಚ್ಮೆಂಟ್ ನಂಗೆ ಬಿಲ್ಡ್ ಆಗ್ಬಿಟ್ಟಿದೆ. ನನ್ಗೆ ಅದಕ್ಕೂ ಕೂಡ ನನ್ನ ಮೇಲೆ ಅಟ್ಯಾಚ್ಮೆಂಟ್ ತುಂಬಾ ಬಿಲ್ಡ್ ಆಗ್ಬಿಟ್ಟಿದೆ. ಅದ್ರ ನಂತರ ಹೆಣ್ಮಗು ಬೇಕು ಅಂತ ಅನ್ಸಕ್ ಶುರುವಾಗಿದೆ ಇವಾಗ. ಈಗ ಆ ಕ್ಯೂಟ್ನೆಸ್ ಅವರು ಹೆಂಗೆ ಅಂದ್ರೆ ಗಂಡ್ ಮಕ್ಳು ಸ್ವಲ್ಪ ಚೂಟಿ ಇರ್ತವೆ, ಸ್ವಲ್ಪ ಹಾರ್ಡ್ ಆಗಿರ್ತವೆ. ಅವ್ರು ಏನ್ ಹೇಳ್ತಾರೆ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದ್ರೆ ನಾನ್ ನೋಡಿರೋ ಪ್ರಕಾರ. ಬಟ್ ಆ ಮಗು ತುಂಬಾ ಸೈಲೆಂಟ್, ಇವ್ರ ಅಕ್ಕನ ಮಗು ತುಂಬಾ ಸೈಲೆಂಟ್, ದೇವ್ರು ಅದು. ಸೊ ಅದನ್ನ ಅದ್ರ ಆ ಕ್ಯೂಟ್ನೆಸ್, ನಗ್ತಾನೆ ಇರ್ತಾಳೆ. ನನ್ ಫೋಟೋ ನೋಡಿದ್ರು ನಗ್ತಾಳೆ, ನನ್ ಮಾತಾಡೋದ್ ನೋಡ್ರು ನಗ್ತಾಳೆ, ನಾನ್ ಬಂದ್ರು ನಗ್ತಾಳೆ, ಬಿದ್ರು ಏನ್ ಮಾಡಿದ್ರು ನಗ್ತಾಳೆ ಅವಳು. ಅವಾಗಿಂದ ನನ್ಗೆ ಈ ತರ ಹೆಣ್ಮಗು ಬೇಕು ಅನ್ನೋದು ಉಟ್ಕೊಳಕ್ ಶುರು ಆಗ್ಬಿಟ್ಟಿದೆ. ಸೊ ಇವಾಗ ಗಂಡಾದ್ರೂ ಖುಷಿ ಇದೆ, ಹೆಣ್ಣಾದ್ರೂ ಖುಷಿ ಇದೆ. ಸೊ ನಾಟ್ ಹೆಲ್ದಿಯಾಗಿ ಎಲ್ಲ ಅನ್ಕೊಂಡಂಗೆ ಹೆಲ್ದಿ ಆಗಾದ್ರೆ ಅಷ್ಟೇ ಸಾಕು. ಭಯ ಇರೋದು ಒಂದೇ, ಇಷ್ಟು ದೊಡ್ಡ ಪ್ರೊಸೆಸ್ ನ ಇವಳು ಗೋತ್ರು ಆಗ್ತಾಳಲ್ಲ, ಆ ದಿನದ ಭಯ ಇದೆ. ಯಾವ್ದು ಗಂಡ ಹೆಣ್ಣು ಅನ್ನೋಕ್ಕಿಂತ ಆ ದಿನದ ಭಯ ಸ್ವಲ್ಪ. ಅವ್ರಿಗೆ ನನ್ ಮೇಲೆ ಸ್ವಲ್ಪ ಭಯ ಇದೆ. ನೋವು ತಡ್ಕೊಳ್ತಾಳ, ಆವತ್ತಿನ ದಿನ ಹೆಂಗಿರುತ್ತೆ ಅನ್ನೋದು ಸ್ವಲ್ಪ ಕಾನ್ಶಿಯಸ್ ಇದೆ. ಅದ್ ಬಿಟ್ರೆ ಏನಿಲ್ಲ, ಗಂಡಾದ್ರೂ ಓಕೆ ಹೆಣ್ಣಾದ್ರೂ ಓಕೆ, ನಂಗೆ ಹೆಲ್ದಿ ಆಗಿರೋ ಒಂದ್ ಒಳ್ಳೆ ಪಾಪ ಬಂದ್ರೆ ಸಾಕು. ಈಗ ಎಷ್ಟು ತಿಂಗಳಲ್ಲಿದೆ ಅಂತ? ಈಗ 6 ರನ್ನಿಂಗ್ ಆಗಿದೆ. ಓಕೆ, ಸೂಪರ್. ಇಷ್ಟು ದಿನ ಇಬ್ರಿದ್ರಿ, ಈಗ ನಿಮ್ಮಿಬ್ಬರ ದಾಂಪತ್ಯಕ್ಕೆ ಪ್ರತಿರೂಪ ಬರ್ತಾ ಇದೆ ಜವಾಬ್ದಾರಿ ಅನ್ನುವಂಥದ್ದು. ಬಿಕಾಸ್ ಯಾಕಂತಂದ್ರೆ ಇಬ್ರಿದ್ದಾಗ್ಲೇನೆ, ಈಗ ಮದುವೆ ಆಗ್ತಿದೀವಿ ಅಂತಂದಾಗ್ಲೇನೆ ಏನಾಗುತ್ತೆ ಅಂತಂದ್ರೆ ಇನ್ನೊಬ್ಬರು ಬರ್ತಾರೆ ನಮ್ಮ ಲೈಫ್ಗೆ. ಕೆರಿಯರು, ಫಿನಾನ್ಷಿಯಲ್ ಪ್ರಾಬ್ಲಮ್ಮು, ಮನೆಗೆ ಅಡ್ಜಸ್ಟ್ಮೆಂಟ್ ಆಗುವಂಥದ್ದು, ತಂದೆ ತಾಯಿ ಜೊತೆಗೆ ಅಡ್ಜಸ್ಟ್ಮೆಂಟ್ ಆಗ್ತಾರ, ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋದಾಗ ನಮ್ಮ ಒಂದು ಸಿಚುವೇಶನ್ನ ಅರ್ಥ ಮಾಡ್ಕೊಂತಾರ ಅನ್ನುವಂಥದ್ದು. ಸೊ ಈ ಪೇಸ್ನೆಲ್ಲ ನೋಡ್ಕೊಂಡ್ ಬಂದಿದ್ರ. ಈಗ ಇನ್ನೊಂದು ಪೇಸ್ ಅಂದ್ರೆ ನಿಮ್ಮಿಬ್ಬರಿಗೂ ಕೂಡ ಒಂದು ಮಗ ಅನ್ನುವಂಥದ್ದು ಅಥವಾ ಮಗಳು ಅನ್ನುವಂಥದ್ದು ಬರುವಂಥದ್ದು. ಸೊ ಜವಾಬ್ದಾರಿ ಅನ್ನುವಂಥದ್ದು ತಂದೆ ತಾಯಿ ಆಗ್ತಿದ್ದೀರಾ, ಅದು ಎಷ್ಟು ಹೆಗಲೇರಿದೆ ಅನ್ನುವಂಥದ್ದು? ಇವತ್ತೊಂಥರ ಫಸ್ಟ್ ಡೇ ಇಂದನೇ ನಾವು ಥಿಂಕ್ ಮಾಡಿದೀವಿ. ಕನ್ಸೀವ್ ಅಂತ ಯೋಚನೆ ಬಂದಾಗಿಂದ, ಅದು ಯಾವಾಗ ರಿವೀಲ್ ಆಯ್ತು ನಮ್ಗೆ, ಅವತ್ತಿಂದನೂ ಮುಂದೇನ್ ಮಾಡ್ಬೇಕು ಅನ್ನೋ ಪ್ಲಾನ್ ಮಾಡ್ತಾ ಇದೀವಿ. ಈ ಹಿಂದೆ ನಮ್ಗೆ ಫ್ಯೂಚರ್ ಪ್ಲಾನಿಂಗ್ ಇಷ್ಟು ಗಟ್ಟಿಯಾಗಿರ್ಲಿಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಮಾಡ್ಲೇಬೇಕು, ಮತ್ತೊಂದು ಆಪ್ಷನ್ ಇಲ್ಲ. ಇಷ್ಟು ದಿನ ನಂದೇನೋ ಒಂದು ವೀಕ್ ಆಗಿದೆ ಕಮರ್ಷಿಯಲಿ ಅಂತಂದಾಗ ಇವಳು ಹೆಲ್ಪ್ ಮಾಡ್ತಿದ್ಲು, ಇವಳ್ದು ವೀಕ್ ಇದೆ ನಾನೇನೋ ಮಾಡಕ್ ಟ್ರೈ ಮಾಡ್ತಿದ್ದೆ. ಇವಾಗ ಇಬ್ರು ಈಗ ಸೇರಿ ಏನಾದ್ರು ಮಾಡ್ಬೇಕು ಮುಂದೆ ಅನ್ನೋ ಒಂದು ಆಲೋಚನೆಗೆ ಬಂದಿದೀವಿ. ಅಂದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕೆಲವೊಂದು ನಮ್ ತಂದೆ ತಾಯಿ ಹತ್ರ ಮಾಡಕ್ ಆಗದೆ ಇರ್ತಿತ್ತು. ಅಂಡ್ ಸ್ಕೂಲ್ ವಿಷಯದಲ್ಲಿ ಅಥವಾ ಎಜುಕೇಶನ್ ವಿಷಯದಲ್ಲಿ ನಾವೇನ್ ಗೋತ್ರು ಆಗಿದೀವಿ ಅಂದ್ರೆ ಅಷ್ಟು ಈಸಿ ಇರ್ಲಿಲ್ಲ ನಮ್ ಜರ್ನಿ. ಚೈಲ್ಡ್ಹುಡ್ ಅಲ್ಲಿ ಎಜುಕೇಶನ್ ವಿಷಯ ಅಂತ ಎಲ್ಲ ಬಂದಾಗ, ಆಪರ್ಚುನಿಟೀಸ್, ಬೇರೆ ಏನೋ ಇಂಟ್ರೆಸ್ಟ್ ಇದೆ ಅದಕ್ಕೆ ಹೋಗ್ಬೇಕು ಅಂದಾಗೆಲ್ಲ ಅಷ್ಟು ಸಪೋರ್ಟಿವ್ ಆಗಿ ಫಿನಾನ್ಷಿಯಲಿನೂ ಸ್ಟ್ರಾಂಗ್ ಇರ್ಲಿಲ್ಲ ಮನೆ ಕಡೆ. ಸೊ ನಮ್ಮಿಬ್ರು ಚೈಲ್ಡ್ಹುಡ್ನು ತಗೊಂಡು ಅದಕ್ಕೆ ಹಂಗ ಆಗ್ಬಾರ್ದು, ಅದಕ್ಕೆ ಏನ್ ಇಂಟ್ರೆಸ್ಟ್ ಇದೆಯೋ ಅಂಡ್ ಅದ್ರ ಫ್ಯೂಚರ್ಗೆ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಕಷ್ಟ ಪಡೋಣ.
ನಾವ್ ಪಟ್ಟಿದ ಕಷ್ಟ ಅದೇ ಇವಾಗ ನಮ್ಮ ಅಪ್ಪ ಅಮ್ಮ ಹೆಂಗ್ ಯೋಚನೆ ಮಾಡ್ತಾರೆ, ನಾವು ಪಟ್ಟಿದ ಕಷ್ಟ ಮಕ್ಳು ಪಡ್ಬಾರ್ದು ಅಂತ. ಸೊ ಆ ಥಾಟ್ ನಮ್ಗೆ ಇವಾಗ್ಲೇ ಬಂದ್ಬಿಟ್ಟಿದೆ, ನಾವು ಇಬ್ರು ಪಟ್ಟಿದ ಕಷ್ಟನ ಅದು ಪಡ್ಬಾರ್ದು. ಬಟ್ ಎಲ್ಲದರಲ್ಲೂ ಒಂದು ವ್ಯಾಲ್ಯೂ ಕಲಿಸ್ಬೇಕು. ಹಾ ಈಗ ನಾನು ಪಟ್ಟಿದ ಕಷ್ಟ ಅದು ಪಡಬಾರ್ದು ಅಂತ ಕೇಳಿದ್ದನ್ನೆಲ್ಲ ಕೊಡ್ಸೋದು, ಹಠ ಮಾಡಿದ ತಕ್ಷಣ ತಂದು ಕೈಯಲ್ಲಿ ಕೊಡೋದು, ಅದ್ರ ವ್ಯಾಲ್ಯೂನ ಅದಕ್ಕೆ ಅರ್ಥ ಮಾಡಿಸೋ ತನಕ ಯಾವುದೇ ವಸ್ತುಗಳನ್ನ ಕೊಡೋದು ಬೇಡ ಅನ್ನೋದು ನಮ್ಮಿಬ್ರು ಡಿಸಿಷನ್. ಈಗ ನಮ್ ತಂದೆ ತಾಯಿನೂ ಹಂಗೆ ಕಳ್ಸಿದ್ದು. ಇವಾಗ ಕೇಳಿದ ತಕ್ಷಣ ಯಾವ್ದು ಅವರು ಕೊಡ್ಸೋ ಅಂತ ಶಕ್ತಿನೂ ಅವ್ರಿಗಿರ್ಲಿಲ್ಲ, ಹಂಗಂತ ಕೊಡಿಸ್ತೇನೂ ಇರ್ತಿರ್ಲಿಲ್ಲ. ಸ್ವಲ್ಪ ಟೈಮ್ ಬೇಕಿದ್ರು ಕಷ್ಟಪಟ್ಟು ಹೆಂಗೋ ಒಂದ್ ಕೊಡಿಸ್ತಿದ್ರು. ಬಟ್ ಅಷ್ಟ್ರಲ್ಲಿ ಆ ಗ್ಯಾಪ್ ಅಲ್ಲಿ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗ್ತಿತ್ತು. ಇಫ್ ಇಟ್ ಈಸ್ ಜಾಮಿಟ್ರಿ ಬಾಕ್ಸೇ ಆಗಿರ್ಬೋದು ಅಥವಾ ಒಂದ್ ಪೆನ್ನೇ ಆಗಿರ್ಬೋದು, ನಾವ್ ಅದನ್ನ ಒಂದ್ 10 ಸರಿ ಕೇಳಿ ಕೊಡಿಸ್ಕೊಳ್ತಿರ್ಬೇಕಾದ್ರೆ ಅದ್ರ ವ್ಯಾಲ್ಯೂ ನಮಗ್ ಗೊತ್ತಾಗ್ತಿತ್ತು. ಕೊಡ್ಸಿದ್ಮೇಲೆ ನಾವ್ ಅಷ್ಟೇ ಜೋಪಾನವಾಗಿ ನೋಡ್ಕೊಳ್ತಿದ್ವಿ. ಕೇಳಿದ ತಕ್ಷಣ ಯಾವತ್ತೂ ನಮ್ಗೆ ಕೈಗೆ ಸೇರಿದ್ದಲ್ಲ. ಇವಾಗ ಇವಾಗ ನಮ್ ಲೈಫ್ ಜರ್ನಿಲೇ ಅಷ್ಟೇ, ನಾವ್ ಅನ್ಕೊಂಡಿದ ತಕ್ಷಣ ಯಾವ್ದು ಆಗಲ್ಲ, ಬೇಕು ಅಂದ ತಕ್ಷಣ ನಾವು ಯಾವ್ದು ತಕ್ಷಣ ಕೈಗೆ ಬಂದಿಲ್ಲ ನಮ್ಗೆ. ಸೊ ಹಂಗಾಗಿ ಎಲ್ಲಾದ್ರ ಮೇಲೂ ಇವಾಗ ನಮ್ಮೊಂದ್ ಬೈಕು ಕಾರ್ ಆಗಿದ್ರು ನಮ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಈಗ ಮೊನ್ನೆ ಇವ್ರು ಹಳೆ ಕಾರ್ ಕೊಡ್ಬೇಕಾದ್ರೆ ನಾನು ಲಿಟ್ರಲಿ ಹೋಗಿ ಅಳ್ತಾ ಇದ್ದೆ ಮನೆ ರೂಮ್ಗೆ ಹೋಗಿ, ನನ್ಗೆ ಅದು ನೋಡಕ್ಕಾಗಲ್ಲ ನಿನ್ ಕಾರ್ ಕೊಡೋದು ಅಂತ. ಬಿಕಾಸ್ ಅದ್ರ ಮೇಲೆ ನಮ್ಗೆ ಅಷ್ಟು ಅಟ್ಯಾಚ್ಮೆಂಟ್, ಬಿಕಾಸ್ ಅಷ್ಟು ಕಷ್ಟಪಟ್ಟು ನಾವು ಅದನ್ನ ತಗೊಂಡಿದೀವಿ. ಹಂಗಿರ್ಬೇಕಾದ್ರೆ ನಾವು ಎಲ್ಲಾ ವಸ್ತುಗೂ ಇಷ್ಟು ವ್ಯಾಲ್ಯೂ ಕೊಡ್ಬೇಕಾದ್ರೆ ಅದಕ್ಕೂ ಹಂಗೆ ಕಲಿಸ್ಬೇಕು ಅಂತ. ಅದೊಂದು ಡಿಟ್ಯಾಚ್ಮೆಂಟ್ ಇರಬಾರ್ದು, ಪ್ರತಿಯೊಂದರಲ್ಲೂ ಒಂದು ಅಟ್ಯಾಚ್ಮೆಂಟ್ ಇರಬೇಕು ಅಂತ. ಅವಾಗಲೇ ಫ್ಯಾಮಿಲಿ ಕೂಡ ಆ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಪ್ರತಿಯೊಂದ್ರ ಮೇಲೂ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ವಸ್ತು ತರ ನೋಡ್ಬೇಕು ನಿಜ, ಆದ್ರೆ ಅದೊಂದು ಬಾಂಡಿಂಗ್ ಬೆಳಿಬೇಕು ಪ್ರತಿಯೊಂದ್ರ ಜೊತೆ. ಅವಾಗೆ ನಿಮ್ಗೆ ಅದ್ರ ರಿಯಲ್ ವ್ಯಾಲ್ಯೂ ಗೊತ್ತಾಗುತ್ತೆ, ರಿಯಲ್ ಮಿಸ್ಸಿಂಗ್ ಫೀಲ್ ಮಾಡ್ತೀರಾ. ಒಂದು ವಸ್ತು ಮೇಲೆ ನೀವು ಅಷ್ಟು ಭಾವನೆ ಕೊಡ್ಬೇಕಾದ್ರೆ ಮನುಷ್ಯನ ಮೇಲೆ ಇನ್ನೂ ಭಾವನೆ ಜಾಸ್ತಿ ಆಗುತ್ತೆ ಅನ್ನೋದು ನಂದು ಯೋಚನೆ.